ಅಹಮದಾಬಾದ್ನಲ್ಲಿ ನಡೆದ ವಿಮಾನ ದುರಂತ, ಕ್ಷಣಾರ್ಥದಲ್ಲಿ ಕರಟಿ ಹೋದ ಕನಸುಗಳು, ಕುಟುಂಬಸ್ಥರು ರೋಧಿಸುವಂತಹ ಪರಿಸ್ಥಿತಿ. ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದ ಏರ್ ಇಂಡಿಯಾ ವಿಮಾನವು ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಪತನಗೊಳಿತು. ಕನಿಷ್ಠ 265 ಮಂದಿ ಈ ಒಂದು ದುರ್ಘಟನೆಯಲ್ಲಿ ತಮ್ಮ ಪ್ರಾಣವನ್ನ ಕಳೆದುಕೊಂಡರು. ವಿಶ್ವದಲ್ಲಿ ಸಂಭವಿಸಿದ ಅತಿದೊಡ್ಡ ವಿಮಾನ ದುರಂತಗಳ ಸಾಲಿಗೆ ಸೇರ್ಪಡೆಯಾದ ಈ ಒಂದು ಅವಘಡವು ಗುರುವಾರ ಮಧ್ಯಾಹ್ನ 1:39 ಸುಮಾರಿಗೆ ಸಂಭವಿಸಿದೆ. ವಿಮಾನವೇರಿದವರ ಕನಸುಗಳು ಕ್ಷಣಾರ್ಧದಲ್ಲಿ ಬೆಂಕಿಯ ಜ್ವಾಲೆಯಲ್ಲಿ ಕರಟಿ ಹೋಗಿದೆ. ಕುಟುಂಬಸ್ಥರ ರೋದನ ಮುಗಿಲು ಮುಟ್ಟಿರುವಂಥದ್ದು. ಇನ್ನು ವಿಮಾನ ಅಪಘಾತದ ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ನೀಡಿ ಘಟನೆಯನ್ನ ಪರಿಶೀಲನೆ ಮಾಡಿದ್ದಾರೆ. ಸಾವಿಗೀಡಾದವರ ಕುಟುಂಬದ ಸಹಾಯಕ್ಕೆ ಕೇಂದ್ರ ಸರ್ಕಾರ ಇದೆ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ. ಇದಿಷ್ಟು ಒಂದು ಕಡೆಯಾದ್ರೆ, ಹಾಸ್ಟೆಲ್ನಲ್ಲಿ ಊಟ ಮಾಡ್ತಾ ಕುಳಿತಿದ್ದಂತಹ ವಿದ್ಯಾರ್ಥಿಗಳ ಪ್ರಾಣವನ್ನೇ ಬಲಿ ಪಡೆದಂತಹ ವಿಮಾನ ಏನಿದೆ, ಆ ಒಂದು ಹಾಸ್ಟೆಲ್ನ ಸ್ಥಿತಿ ಈಗ ಹೇಗಿದೆ ನೋಡಿ. ಅಹಮದಾಬಾದ್ನ ವಿಮಾನ ನಿಲ್ದಾಣದಿಂದ ಲಂಡನ್ಗೆ ತೆರಳೋದಕ್ಕೆ ಟೇಕ್ ಆಫ್ ಆದಂತಹ ಏರ್ ಇಂಡಿಯಾ ವಿಮಾನ ಪಕ್ಕದಲ್ಲೇ ಇದ್ದಂತಹ ಹಾಸ್ಟೆಲ್ ಒಳಗೆ ನುಗ್ಗಿರುವಂಥದ್ದು. ವಿಮಾನ ಅಪಘಾತಕ್ಕೆ ಈಡಾದಾಗ ಅಹಮದಾಬಾದ್ನ ಬಿಜೆ ವೈದ್ಯಕೀಯ ಕಾಲೇಜು ಹಾಸ್ಟೆಲ್ನ ಭಯಾನಕ ದೃಶ್ಯಗಳು ಜೊತೆಗೆ ಫೋಟೋಗಳು, ವಿಡಿಯೋಗಳು ಇದೀಗ ವೈರಲ್ ಆಗ್ತಾ ಇದೆ. ಮಧ್ಯಾಹ್ನ ಊಟದ ಸಮಯ ಆಗಿದ್ದರಿಂದಾಗಿ ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿ ಊಟವನ್ನ ಮಾಡ್ತಾ ಇದ್ರು. ಆದರೆ ಊಟಕ್ಕೆ ಕುಳಿತಿದ್ದಂತಹ ಅದೆಷ್ಟೋ ವಿದ್ಯಾರ್ಥಿಗಳ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. 50ಕ್ಕೂ ಹೆಚ್ಚು ವೈದ್ಯಕೀಯ ವಿದ್ಯಾರ್ಥಿಗಳು ಇನ್ನೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಅವರಲ್ಲಿ ಹಲವರ ಸ್ಥಿತಿ ಇನ್ನೂ ಕೂಡ ಗಂಭೀರವಾಗಿದೆ. ವೈದ್ಯರಾಗುವಂತಹ ಕನಸನ್ನ ಹೊತ್ತು ಬಂದಿದ್ದಂತಹ 50ಕ್ಕೂ ಹೆಚ್ಚು ವೈದ್ಯಕೀಯ ವಿದ್ಯಾರ್ಥಿಗಳು ಈ ಒಂದು ವಿಮಾನ ಅಪಘಾತದಿಂದ ಸಾವು ಬದುಕಿನ ನಡುವೆ ಹೋರಾಟವನ್ನ ಮಾಡುತ್ತಿದ್ದಾರೆ. ಡೈನಿಂಗ್ ಹಾಲ್ನಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಂತಹ ಅನ್ನ, ತಟ್ಟೆಗಳು, ಅಡುಗೆ ಮನೆಯಲ್ಲಿ ಚೆಲ್ಲಿದಂತಹ ಊಟ, ತುಂಡಾಗಿ ಬಿದ್ದಿದ್ದಂತಹ ಟೇಬಲ್ಗಳು, ಹೀಗೆ ಈ ಒಂದು ಹಾಸ್ಟೆಲ್ ಸಂಪೂರ್ಣವಾಗಿ ಧ್ವಂಸವಾಗಿ ಹೋಗಿದೆ. ಈ ಒಂದು ಹೃದಯ ವಿದ್ರಾವಕ ವಿಡಿಯೋ ನೋಡಿದವರು ಆ ಮಕ್ಕಳು ಬೇಗ ಗುಣಮುಖರಾಗಲಿ, ಬೇಗ ವಾಪಸ್ ಬರಲಿ, ಮಾಡದ ತಪ್ಪಿಗೆ ಅಮಾಯಕ ವಿದ್ಯಾರ್ಥಿಗಳು ಶಿಕ್ಷೆಯನ್ನ ಅನುಭವಿಸುವಂತಾಗಿದೆ. ಇಂತಹ ಪರಿಸ್ಥಿತಿ ಬರಬಾರ್ದಾಗಿತ್ತು. ಗಾಯಾಳುಗಳು ಆದಷ್ಟು ಬೇಗ ಗುಣಮುಖರಾಗಲಿ ಅಂತ ನಾವು ಕೂಡ ಆಶಿಸ್ತೇವೆ. ಈಗಾಗಲೇ ಏರ್ ಇಂಡಿಯಾ ವಿಮಾನದಲ್ಲಿದ್ದ ಓರ್ವ ಪ್ರಯಾಣಿಕರನ್ನ ಹೊರತುಪಡಿಸಿ ಉಳಿದ 241 ಜನರು ಕೂಡ ಸಾವನ್ನಪ್ಪಿರುವಂಥದ್ದು ಖಚಿತವಾಗಿದೆ. ಸ್ನೇಹಿತರೆ, ಈ ಒಂದು ಮನಕಲುಕುವಂತಹ ಘಟನೆಯ ಬಗ್ಗೆ, ಈ ಒಂದು ವಿಡಿಯೋ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.